ಜಮಖಂಡಿಯಲ್ಲಿ ರೈತರ ಪ್ರತಿಭಟನೆ. ಸಾಲ ಮನ್ನಾ, ಬೆಳೆ ಪರಿಹಾರ ಹಾಗೂ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಮನವಿ ಸಲ್ಲಿಸಲಾಯಿತು. ಜಮಖಂಡಿ, ಜೂನ್ 25. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ನೇತೃತ್ವದಲ್ಲಿ ರೈತರ ವಿವಿಧ ಸಮಸ್ಯೆಗಳ ಕುರಿತು ಗುರುವಾರ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮುಖಂಡರು ಮತ್ತು ರೈತರು ಜಮಖಂಡಿ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಸಂಬಂಧಿಸಿದ ಸೇವೆಗಳನ್ನು ಪಾರದರ್ಶಕವಾಗಿ ಒದಗಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರ ನಿಗದಿಪಡಿಸಿರುವ ಶುಲ್ಕಗಳ ವಿವರವನ್ನು ಎಲ್ಲಾ ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲಿ ನಾಮಫಲಕಗಳ ಮೂಲಕ ಪ್ರಕಟಿಸಬೇಕು, ರೈತರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸರ್ಕಾರ ನಿಗದಿಪಡಿಸಿರುವ ಕಾಲಮಿತಿಯೊಳಗೆ ನೀಡಬೇಕು, ನಿಗದಿತ ಶುಲ್ಕ ಹೊರತುಪಡಿಸಿ ಯಾವುದೇ ಹೆಚ್ಚುವರಿ ಹಣ ವಸೂಲಿ ಮಾಡಬಾರದು ಎಂದು ಒತ್ತಾಯಿಸಿದರು. ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಕಚೇರಿ ವೇಳೆಯಲ್ಲಿ ಕಡ್ಡಾಯವಾಗಿ ಹಾಜರಿದ್ದು ಸಾರ್ವಜನಿಕರ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಬೇಕು, ರೈತರು ಮತ್ತು ಸಾರ್ವಜನಿಕರನ್ನು ಅನಗತ್ಯವಾಗಿ ಅಲೆದಾಡಿಸಬಾರದು, ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿಯೇ ದಾಖಲೆಗಳನ್ನು ಒದಗಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ, ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಹಾಗೂ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡುವಂತೆ ಒತ್ತಾಯಿಸಲಾಗಿದೆ. ರೈತ ಮುಖಂಡರು ಮಾತನಾಡಿ, ಈ ವರ್ಷ ಸಮರ್ಪಕ ಮುಂಗಾರು ಮಳೆಯಾಗದ ಕಾರಣ ಅಂತರ್ಜಲ ಮಟ್ಟ ಕುಸಿದಿದ್ದು ನದಿಗಳು ಬತ್ತುತ್ತಿವೆ. ಇದರಿಂದ ರೈತರು ಈಗಾಗಲೇ ಬೆಳೆದ ಬೆಳೆಗಳು ಒಣಗುತ್ತಿದ್ದು ಮುಂದಿನ ಕೃಷಿ ಚಟುವಟಿಕೆಗಳಿಗೂ ಸಂಕಷ್ಟ ಎದುರಾಗಿದೆ. ಸಾಲ ಮಾಡಿ ಕೃಷಿ ನಡೆಸಿರುವ ರೈತರು ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಹಾಗೂ ನಾಶವಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಅದೇ ರೀತಿ ವಿದ್ಯುತ್ ಖಾಸಗೀಕರಣದಿಂದ ರೈತರಿಗೆ ಹೆಚ್ಚಿನ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ರಾಜ್ಯದಲ್ಲಿರುವ ವಿದ್ಯುತ್ ಸಂಸ್ಥೆಗಳು ಸಾರ್ವಜನಿಕ ಸೇವಾ ಸಂಸ್ಥೆಗಳಾಗಿಯೇ ಮುಂದುವರಿಯಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಕುರಿತು ಮಾನ್ಯ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಿಗೇರವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದ ಅಧ್ಯಕ್ಷ ಶ್ರೀಶೈಲ್ ಭೂಮಾರ ಸೇರಿದಂತೆ ಕಲ್ಲಪ್ಪ ಬಿರಾದಾರ್, ರಾಜು ನದಾಫ್, ಬಾಹುಬಲಿ ನ್ಯಾಮಗೌಡ, ದರ್ಯಪ್ಪ, ಪರಸಪ್ಪ, ಸುರೇಶ್, ಗುರುಪಾದಯ್ಯ ಮ್ಯಾಗಿನಮನಿ, ಯಲ್ಲಪ್ಪ ಹೆಗಡೆ, ಶಿವಾಜಿ ಕದಂ, ಗುಡುಸಾಬ ವನವಾಡ, ಮುದುಕಪ್ಪ ಎಣ್ಣೆ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ದರು. ರೈತರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದ್ದರು. ಇವತ್ತು ನಾವು ರೈತರ ಕರೆಂಟ್ ಉಚಿತ ಉಪಯೋಗ ಮಾಡಿ ನಾವಿನ್ನ ಸಾಲದಿಂದ ಹೊರಗೆ ಬರುವಾಗ ಇನ್ನ ಆಸ್ತಿಗಳು ಮಾರಾತಿದೀವಿ. ಮತ್ ಇದನ್ನ ಖಾಸಗೀಕರಣ ಮಾಡಿ ಬಿಸಿನೆಸ್ ಟೈಪ್ ಕರೆಂಟ್ ಮಾಡ್ರಿ ಅಂದ್ರ ಹೆಂಗ ಬದುಕಕ್ ಸಾಧ್ಯ ಐತಿ ರೈತ? ನಾವೇನಾರಿ ಹೆಂಗಾರೆ ಬದುಕಬಹುದು, ಅಲ್ಪ ಸ್ವಲ್ಪ ಬೆಳ್ಕೊಂಡ ಉಳಿಸಬಹುದು. ಆದ್ರೆ ಈ ದೇಶದ ಜನರ ಆಹಾರ ಭದ್ರತೆ ಕೊರತೆ ಆಕತಿ. ಅದಕ್ಕೆ ತಾವೇನತಿ ಸರ್ಕಾರ ನಿಮ್ಮ ಹುಚ್ಚ ಕಲ್ಪನಾ ಇಟ್ಕೊಂಡ್ ಕೇಳಿದ ವಿದ್ಯುತ್ ಯಾವ ಟಾಟಾ ಕಂಪನಿ ಕೂಡ ಕೊಂಟಾರಿ, ಯಾವ್ದ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡಕ್ ಏನತಿ ಸಂಪೂರ್ಣ ನಮ್ಮದು ವಿರೋಧ ಐತಿ. ತಾವೇನಾರಿ ತರಾತುರಿ ಒಳಗ ಯಾರಿಗೇನೆ ಬರ್ದು ಕೊಟ್ರಿಪ್ಪ ಅದೇ ಬರ್ರಿ, ನಾವು ರೈತ ಸಂಘ ಹೇಳ್ತೀವಿ ನಿಮ್ಗ, ಮೋದಿ ಅವರೇ ಅಲ್ಲಿ ಕುತ್ಕೊಂಡು FRP ಮಾಡೋದಲ್ಲ. ಕಬ್ಬಿನ ಬೆಲೆ 3,000 ಕೊಡ್ಬೇಕಾದ್ರೆ ಒದ್ದಾಡ್ತಾರೆ. ಎಷ್ಟೈತ್ರಪ್ಪ ಖರ್ಚ? 1 ಎಕರೆಕ 1 ವರ್ಷಕ್ಕ 60 ರಿಂದ 70 ಸಾವಿರ ಖರ್ಚು ಬರ್ತದೆ. ಕಬ್ಬು ಬೆಳಸಾಕ 60 ರಿಂದ 70 ಸಾವಿರ ಖರ್ಚು ಬರ್ತೈತಿ. ಸಾವಯವ ಮಾಡಿದ್ರೆ ಕಡಿಮೆ ಬರ್ತೈತ್ರಿ, ಅಂದ್ರೆ ರಾಸಾಯನಿಕ ಹಾಕಿ ಮಾಡಿದ್ರಿ ಅಂದ್ರೆ ಹೆಚ್ಚು ಬರ್ತೈತಿ. ನೀವು ಪಕ್ಕ ಅಧ್ಯಯನ ಮಾಡ್ರಿ, ಗಳೆ ಹೊಡೆದು ಹಿಡ್ಕೊಂಡ ಸಾಲು ಕಬ್ಬು ಹಿಡ್ಕೊಂಡು ಕಬ್ಬು ಹಿಡ್ಕೊಂಡು ಎಲ್ಲ ಲೆಕ್ಕ ಮಾಡ್ರಿ. ಲೆಕ್ಕ ತೆಗೆದಿದ್ದೀವಿ ನಾವು. ಕಬ್ಬು ಕಡಿಯಾಕ ಬರುತ್ತೆ, ಅವ್ರ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ 60 ರಿಂದ 70 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಖರ್ಚು ಹಾಕಿದ 3 ಪಟ್ಟು ರೊಕ್ಕ ಕೊಡಬೇಕಂತೇಳಿ ಮೋದಿ ಅವರು ಹೇಳ್ತಾರೆ. ಯಾವುದೇ ವ್ಯಕ್ತಿ ಖರ್ಚು ಮಾಡಿರ್ತಕ್ಕಂಥದ್ರ 3 ಪಟ್ಟು ಕೊಡ್ಬೇಕಂತ ಹೇಳ್ತಾರೆ. 3 ಪಟ್ಟು ಎಲ್ಲಿ ಹಾಕತಿ? 40 ಬೇಡ 50 ಟನ್ ಕಬ್ಬು ಬೆಳಿತಾವ. ನಮ್ಮ ಇಷ್ಟು ಖರ್ಚು ಮಾಡಿದಾಗ 50 ಟನ್ನಿಗೆ ರಾಕೆಟ್ ಹಾಕಿದ್ವು. ಮುಂದೆ ಎಲ್ಲಿ ನಾವು ಬದುಕುದ ಹೆಂಗೆ? 70 ಸಾವಿರ ತೆಗೆದ್ರೆ ಮುಂದೆ ಇನ್ನು ಉಳಿದೇಟ್ ನಮ್ಗೆ 70 ಸಾವಿರ ಉಳಿತೀವಿ. ಮತ್ತೆ ಹೊಲಕ್ಕೆ ಹಾಕ್ಬೇಕು, ಮಕ್ಕಳು ಶಾಲೆ ಅಂತ ಕಲ್ಸುನು,
ಮತ್ತ ಲಗ್ನ ಮುಹೂರ್ತ ಹೆಂಗ್ ಮಾಡೋದು ಸಾಕಾಗತ್ತದ ನಮ್ದು. ಇನ್ನೂ ಕೆಲವೊಂದ್ ಜನ ಹೋದ್ರಿ ಅದ್ರೊಳಗೆ ಏನೈತೆ ಅಂತ ಹೇಳ್ತಂದ್ರ ಸ್ಪಷ್ಟವಾಗಿ ರಮೇಶನ ಗಡದನ್ನವರು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು 1980ರಾಗ ರೈತ ಸಂಘ ಕಟ್ಟಿದಂತದ್ದು ಬೆಳಗಾವಿ ಅಧ್ಯಯನ ಶಿಬಿರ ಮಾಡೋ ಸಂದರ್ಭದೊಳಗೆ 2000 ಇಸ್ವಿಯೊಳಗೇನೋ ಅಥವಾ 1990ರಾಗೇನೋ ಐತದ್ ನನಗೆ ಅಷ್ಟೊಂದು ನೆನಪಿಲ್ಲ. ಅಧ್ಯಯನ ಶಿಬಿರ ಮಾಡಿ ಸಂದರ್ಭದೊಳಗ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರಿಗೆ ರಮೇಶನ ಗಡದನ್ನವರು ಒಂದು ಮಾತು ಹೇಳ್ತಾರ. ಏನಂತ ಹೇಳಿತ್ತಂದ್ರ ಮಾತು ಏನ್ ಹೇಳ್ತಾರಂದ್ರ, ಇಲ್ಲ ಅಧ್ಯಕ್ಷರ, ನಾನು ಇಡೀ ರೈತ ಕುಲಕ್ಕ ನನ್ನ ಜೀವನ ಮುಡುಪಾಯಿ ಹಿಡ್ತನು, ನಾನು ಮ್ಯಾರೇಜ್ ಆಗುದಿಲ್ಲ ಅಂತ ಹೇಳಿಂದ ನಂಜುಂಡ ಸ್ವಾಮಿ ಅವರಿಗೆ ಗಡದನ್ನವ್ರು ಹೇಳ್ತಾರೋ. ಆಗ ನಂಜುಂಡ ಸ್ವಾಮಿ ಅವರು ಇಲ್ಲ ವಿಚಾರ ಮಾಡಕ್ ಹೇಳ್ತಾರೆ. ಯಾಕಂದ್ರ ಅಷ್ಟ ಸರಳವಾದಂಥದ್ದಲ್ಲ, ಇಡೀ ತನ್ನ ಜೀವನವನ್ನ ತ್ಯಾಗ ಮಾಡುವಂಥದ್ದು ಅಷ್ಟು ಸರಳವಾದಂಥದ್ದಲ್ಲ. ನೀನು ಮದುವೆ ಆಗೋದು ಅಷ್ಟ ಕಠಿಣ ಐತಿ, ವಿಚಾರ ಮಾಡಿ ಮಾತಾಡಿ. ಇಲ್ಲ, ನಾನು ರೈತನ ಹಿತಕ್ಕಾಗಿ ನನ್ನ ಜೀವನ ತ್ಯಾಗ ಮಾಡ್ತ ಅಂತೇಳಿ ಗಡದನ್ನವ್ರು ಹೇಳಿರುತ್ತ ನಂಜುಂಡ ಸ್ವಾಮಿ ಅವ್ರಿಗೆ. ಅವರು ಆಯ್ತು ಏನ್ ಮಾಡ್ತೀನಿ ನೋಡೋಣ ಅಂತ ತಿಳಿಸಿದಂದ್ರೆ, ಅದಾದ ನಂತರ ಅಧ್ಯಯನ ಶಿಬಿರ ಮಾಡ್ಕೊಂಡು ಮನೆಗೆ ಬಂದ ನಂತರ ಗಡದನ್ನವ್ರಿಗೆ ಒಂದು ಏಜ್ ಆದ ನಂತರ ಇಲ್ಲ ನಾನು ಲಗ್ನ ಆಗೋದಿಲ್ಲ ಅಂತೇಳಿ ಅವ್ರ ತಾಯಿ ಮುಂದ ಮಾತಿಟ್ಟಿರ್ತವ್ರು, ನಾನು ರೈತನ ಕುಲಕ್ಕಾಗಿ ದುಡಿತಾನ ಅಂತೇಳಿ. ಅದಕ್ಕ ರೈತನ ಕುಲಕ್ಕೆ ದುಡಿತಂದಾಗ ಅವರ ತಾಯಿ ಒಂದು ಮಾತು ಹೇಳಿದ್ರು, ಇಲ್ಲ ನೀನು ರೈತನ ಹಿತಕ್ಕ ದುಡಿ, ಆದ್ರ ಜೀವನನ ತ್ಯಾಗ ಮಾಡಿ ಸಂಸಾರವನ್ನ ಬದಿಗಿಟ್ಟು ದುಡಿಯುವಂಥದ್ದು ಬೇಡ. ನೀನು ಒಂದು ವೇಳೆ ಅಂತ ನಿರ್ಧಾರ ತಗೊಂಡೆ ತಿಳಿತಂದ್ರ ನೀನು ನಿನ್ನ ಮೂರ್ತಿಯನ್ನ ನನಗೆ ಯಾವತ್ತೂ ತೋರಿಸ್ಬೇಡ ಅಂತೇಳಿ ಗಡದನ್ನವರ ತಾಯಿ ಗಡದನ್ನವ್ರು ಹೇಳಿದಾಗ ಎಲ್ಲಾ ಪ್ರೀತಿಗಿಂತ ಮುಖ್ಯವಾದಂಥದ್ದು ತಾಯಿಯ ಪ್ರೀತಿ ಅಂತೇಳಿ ಗಡದನ್ನವರಲ್ಲಿ ಕೊಟ್ಟಂತ ಮಾತನ್ನ ಹಿಂತಕೊಂಡ್ರು. ಅದಕ್ಕೆ ಮತ್ತೊಮ್ಮೆ ಅಧ್ಯಯನ ಶಿಬಿರ ನಡೆದಾಗ ನಂಜುಂಡ ಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಏನ್ ಹೇಳಿದ್ರಿ ರಮೇಶ, ಏನ್ ಮಾತು ಕೊಟ್ಟಿದ್ದಿ? ಇಲ್ಲ ನಾ ತ್ಯಾಗ ಮಾಡ್ತಿದ್ದಿ. ಇಲ್ಲ ಸರ, ತಾಯಿಯ ಪ್ರೀತಿಗಿದ್ದಂತ ಮಹತ್ವ ಮತ್ಯಾದಕ್ಕಿಲ್ಲ, ನಾನು ಎರಡನ್ನೂ ಮಾಡ್ತೇಳಿ ಪ್ರೊಫೆಸರ್ ನಂಜುಂಡ ಸ್ವಾಮಿಯ ವಿಚಾರದೊಳಗ ತನ್ನ ಅಂತಿಮ ಯಾತ್ರೆ ಆಗುವವರೆಗೂ ಸುಧಾ ಗಡದನ್ನವ್ರು ಇಟ್ಟಂತವ್ರು ಅವ್ರು ಎಂದೂ ಸುಧಾ ನಂಜುಂಡ ಸ್ವಾಮಿ ಅವ್ರನ್ನ ಹೋಲಿಕೆ ಮಾಡ್ಕೋಲಿ. ಈಗ ಯಾರೋ ಒಬ್ರು ಜನ ನಂಜುಂಡ ಸ್ವಾಮಿ ಅಂತೇಳಿ ಹೇಳ್ತಿರ್ತಾರ, ಕಲಿಯುಗದವ್ರು ಏನ್ ಅದು ಗೊತ್ತಿಲ್ಲ. ನಾವು ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀವಿ, ಇಲ್ಲಿ ಇದ್ದಂತ ಮುಖಂಡ್ರು ಎಲ್ಲರೂ ಹರಿಯಾಗಿತ್ ನಾವು ನಿಮ್ಮ ಮುಂದೆ ನಾವು ಬಿಚ್ಚನೆ ಇಡ್ಬೇಕು. ಯಾಕಂದ್ರೆ ಒಬ್ಬ ನಾಯಕ ಆಗುವಂತವ ತನ್ನ ಮನದಾಳವನ್ನು ಬಿಚ್ಚಿಡಬೇಕು. ನಾವೇನಿಲ್ಲಿ ಏನು ಹರ್ಯಾವತ್ತಿದ್ದ ದನ ಕರಗಳ ಮೇಷ್ ಮೇವು ಮುಸುರಿ ಮಾಡಿಕೊಂಡ ದನ ಕರಗಳನ್ನ ಹಿಡ್ಕೊಂಡು ಜೀವನೋಪಾಯಕ್ಕ ನಮ್ಮ ಹೊಲಮನಿ ಕೆಲಸ ಮಾಡಿ ನಾವು ಕೈಲಿಂದ ಪೆಟ್ರೋಲ್ ಖರ್ಚು ಮಾಡಿ ದುಡ್ಡದ ಸಂಘಟನೆ ಕಟ್ಟಿ ಬೆಳೆಸಬೇಕು ಅನ್ನುವಂತ ಉದ್ದೇಶ ತ್ಯಾಗದಿಂದ ರೈತ ಸಂಘಕ್ಕೆ ಬಂದಿದ್ದೀವಿ ವಿನಃ ಇಲ್ಲಿ ಯಾವುದೂ ಕೂಡ ಸ್ವಾರ್ಥ ವಿಚಾರ ಇಟ್ಕೊಂಡು ನಾವು ಸಂಘಟನೆ ಕಟ್ತೀವಿ. ಅದಕ್ಕಾಗಿ ತಾವೆಲ್ಲರೂ ಸಂಘಟನೆ ಒಳಗ ನಿಸ್ವಾರ್ಥದಿಂದಿರ್ರಿ. ನಾವು ನೀವೆಲ್ಲರೂ ಕೂಡ ಒಂದು ರೈತನ ಶಕ್ತಿ ಏನೈತೆ ಅನ್ನುವಂತ ಆ ಬೆಂಗಳೂರೊಳಗ ಗಲೀಜ್ ಬಾಳ ಆಗತೈತಿ, ಇಕ್ಕಟ್ಟು ಬಾಳ ಆಗೈತಿ ಇನ್ನೊಂದು ಸಿಟಿ ಮಾಡಾರ. ಯಾಕೆ ಉತ್ತರ ಕರ್ನಾಟಕಕ್ಕೆ ಏನ್ ಅನ್ಯಾಯ ಮಾಡಿತ್ತಂತ ಇಷ್ಟೆಲ್ಲ ಬಯಲು ಸೀಮೆ ಐತಲ್ಲ ನಮ್ದು. ಬಿಜಾಪುರ, ರಾಯಚೂರ, ಬಾಗಲಕೋಟೆ, ಬೆಳಗಾವಿ, ಗುಲ್ಬರ್ಗ, ಕೊಪ್ಪಳ, ಗದಗ ಸಾಕಷ್ಟು ಭೂಮಿ. ಎಲ್ಲ ನಮ್ಮ ಮಕ್ಕಳೆಲ್ಲ ತಂದೆ ತಾಯಿಗಳನ್ನ ಬಿಟ್ಟು ಬೆಂಗಳೂರಲ್ಲಿ ಓದುವಂತದ್ದು, ಬೆಂಗಳೂರಲ್ಲಿ ನೌಕರಿ ಮಾಡುವಂತದ್ದು, ನೌಕರಿ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲೇ ಗಲ್ಲಿ ಅಲ್ಲಿರುವಂತ ಪರಿಸ್ಥಿತಿ ಬಂದೈತಿ. ಈ ಯಾಕೆ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ಲಾಗುತ್ತೆ? ಇವ್ರಿಗೆ ನಿಜವಾಗಲೂ ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ, ನಿಜವಾಗಿಯೂ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ತಮ್ಮ ಸ್ವಹಿತಾಸಕ್ತಿಗಾಗಿ ದುಡ್ಡನ್ನ ಲೂಟಿ ಹೊಡೆಯೋದಕ್ಕಾಗಿ ಆ ಬೆಂಗಳೂರಿನ ಸುತ್ತಮುತ್ತಿರುವಂತ ಜಮೀನುಗಳನ್ನ ಆಯ್ಕೆ ಮಾಡಿಕೊಂಡು ಅವರೇ ಖರೀದಿ ಮಾಡಿ ಕಡಿಮೆ ರೇಟ್ ನಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿಯಲ್ಲಿ ಮತ್ತೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕಿ ಕಂಪನಿಯವರಿಗೆ ಮಾರಾಟ ಮಾಡುವಂತ ಹುನ್ನಾರವನ್ನ ಇಟ್ಟುಕೊಂಡು ಇವತ್ತು ಬಿಡದೆಯನ್ನ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನ ನಾವೆಲ್ಲ ತೀವ್ರವಾಗಿ ಖಂಡಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ನೀವು ಇದೇ ರೀತಿ ಬೆಂಗಳೂರು ದಕ್ಷಿಣ ಕರ್ನಾಟಕ ಅಂತೇಳಿ ನೀವೇನಾದ್ರೂ ಓಡಾಡಕತ್ತಿದ್ರೆ ನಾವು ಅಖಂಡ ಕರ್ನಾಟಕವನ್ನ ಮರೆತು ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕು ಅಂತ ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತದೆ. ಇದನ್ನ ಎಚ್ಚರ ವಹಿಸ್ಬೇಕು. ಎಷ್ಟು ದಿನ ಅಂತ ನಾವು ಸಹಿಸ್ಕೊಳ್ಳೋಣ?
ನಾವು ನಮ್ಮ ಕನ್ನಡ ನಾಡು ಕರ್ನಾಟಕ ಒಗ್ಗಟ್ಟಾಗಿರ್ಬೇಕು ಅನ್ನೋಂತ ಎಷ್ಟು ದಿನ ಘೋಷಣೆ ಮಾಡೋಣ? ನಮ್ಮಲ್ಲಿ ನಮ್ಮ ರಾಜಕಾರಣಿಗಳು ತಮಗೊಂದು ಮಿನಿಸ್ಟ್ರಿ ಬೇಕು ಅಂತ ಹೋರಾಟ ಮಾಡ್ತಾರೆ, ತಮಗೊಂದು MLA ಸೀಟ್ ಬೇಕು ಅಂತ ಹೋರಾಟ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ರೈತರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ನದಿ ನೀರಿನ ಬಗ್ಗೆ ಮಾತಾಡ್ತಾ ಇಲ್ಲ, ಜನಸಾಮಾನ್ಯರಿಗೆ ಆಗುವಂತ ಕಷ್ಟ ನಷ್ಟಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಎಷ್ಟೊಂದು ವಿಕೋಪಕ್ಕೆ ಹೋಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಪಾಲನೆ ಮಾಡಬೇಕಾದಂತ ಬಹಳ ಮೂಲಭೂತ ಅಂಶಗಳೆಲ್ಲ ಇವು. ಹೀಗಾಗಿ ಕರ್ತವ್ಯಗಳು, ಅದಕ್ಕಾಗಿ ಈ ಅಂಶಗಳನ್ನ ಈ ಒಂದು ಏನು ಮನವಿ ಕೊಡ್ತೀರಿ ಇದನ್ನ ನಾವು ಗಮನಕ್ಕೆ ಇಟ್ಕೊಂಡು ಇದನ್ನೇ ಆಧಾರವಾಗಿ ಎಲ್ಲ ಇಲಾಖೆಗಳಿಗೂ ಈ ಅಂಶಗಳ ಪಾಲನೆ ಆಗಬೇಕು ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಅವರಿಗೆಲ್ಲರಿಗೂ ಬರೀತೀನಿ. ಮತ್ತೆ ಅದನ್ನ ನಮ್ಮ ಸಭೆಯವರು ಕರ್ಕೊಂಡು ಕೂಡ ಅವರಿಗೆ ಇದನ್ನ ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡ್ತೀನಿ. ಈಗ ಈಗ ನಾ ಹೇಳ್ತೀನಿ ಕೇಳ್ರಿ, ತಾಲೂಕಾ ದಂಡಾಧಿಕಾರಿಗಳು ಅವ್ರ ಹೆಂಗ್ ಜವಾಬ್ದಾರಿ ಇದ್ರ ಅವ್ರು ಹೇಳಿ ಕೇಳಬೇಕು. ಅವ್ರು ನಾವೇನ್ ತಪ್ಪು ಕೇಳತ್ತಿಲ್ಲ. ಈಗ ಅವ್ರ ಹೇಳಿದಂಗ ನಾವೇನ್ ಅದ್ರೊಳಗೆ ಬೇಕಾದ್ರೆ ಮನವಿ ಒಳಗ್ ನೀವು ನೋಡ್ರಿ, ನಮ್ದೇನು ಹೊಸ ನಮ್ದೇನು ಕೊಡ್ಸಿಲ್ಲ, ಇರೋದನ್ನ ಹೇಳಿದ್ರು. ಎಷ್ಟು ದಿನದಾಗ ನೀವು ಅದನ್ನ ಇಮಿಡಿಯೇಟ್ಲಿ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಹೇಳಿ. ಇದ್ರ ಜೊತೆಗೆ ಇನ್ನೊಂದು ನಮ್ಗೆ ನೆನಪಾಗೈತೆ, ನಾವು ಮನವಿ ಅದನ್ನ ಕೊಡುದಿಲ್ಲ. ಕಬ್ಬಿಗೆ 1 ಟನ್ ಕಬ್ಬಿಗೆ 50 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಸಿದಾರ, ಅದು ಕಾರ್ಖಾನೆದವ್ರು ಯಾರು ಕೊಟ್ಟಿಲ್ಲ. ನಾವದು ಮನವಿ ಕೊಡದ್ ಬಿಟ್ಟು ಡೈರೆಕ್ಟ್ ಅವ್ರ ಜೊತೆ ಹೋಗೋದು, ಅದಾಗ್ಲಿಕ್ಕೆ ಚಳವಳಿ ಮಾಡೋದು, ಇದರ ರೂಢಿಗಳು ಬಂದಿದೆ. ಅದಕ್ಕೆ ಮನವಿ ಉದ್ದೇಶ ಅದ್ರೊಳಗೆ ಹಾಕಿಲ್ಲ ನಾವು. ಅದಕ್ಕೆ ಈ ಸಭೆ ಮುಖಾಂತರ ಅದನ್ನ ಹೇಳ್ರಿ. ಇನ್ನೊಂದು ಇವ್ರು ಹೇಳಿದಂಗ ತಲಾಟಿಯವ್ರನ್ನ ಅವ್ರನ್ನ ಗ್ರಾಮ ವ್ಯಾಪ್ತಿ ಒಳಗನ ಅವ್ರಿಗೆ ನಮ್ಗೆ ಸಂಬಂಧಪಟ್ಟಂತ ದಾಖಲಾ ಎಷ್ಟು ದಿನ ಹಿಡಿದು ನೀವು ಚಾಲು ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ಯಾವ ವಿಷಯ ಮಾತಾಡ್ತೀರಿ ನೀವು? ಯಾವ ವಿಷಯ? ಏನ್ ವಿಷಯ ಹೇಳ್ರಿ ನೋಡ್ರಿ. ನಿಮ್ದು ಏನಾದ್ರು ವೈಯಕ್ತಿಕ ಏನಾದ್ರು ಬರ್ರಿ, ವಿಷಯ ಏನಾಯ್ತು ಸಮಸ್ಯೆ ಬಗೆಹರಿಸ್ಕೊಡ್ರಿ. ಈಗ ನೀವು ಕೇಳಿ ಅದಕ್ಕೆ ಸಾಲ ಮನ್ನಾ ಮಾಡ್ರಿ ಅನ್ನುವಂಥದ್ದು ಒಂದು ಉದ್ದೇಶ. ಇನ್ನ ಎರಡನೇ ಉದ್ದೇಶ ಏನಂದ್ರ, ಬೆಳೆದಂತ ಬೆಳೆಗೆ ಒಣಗಿ ಹೋದ್ರಿಂದ ನಾವು ಮತ್ತೆ ಬೆಳೆ ಮಾಡಕ್ಕ. ಎರಡನೇದು, ತಮ್ಮ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ. ಮೂರನೇದು ಏನಂತ ಹೇಳಿತ್ತಂದ್ರ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಭಾರತ ಸರ್ಕಾರಕ್ಕ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳಿ. ಎರಡು ವಿಷಯ ಏನಂತಿಲ್ಲ, ತಮ್ಮೊಂದ ಓದಿ ಮನವಿ ಕೊಡೋನು. ಇನ್ನು ಒಂದನೇ ವಿಷಯ ಏನಂತಲ, ಜಿಲ್ಲಾಧಿಕಾರಿಗಳು ಕೊಡ್ತಕ್ಕಂಥ ಮನವಿ ಒಳಗ ಏನೈತೆ ಅಂತಕ್ಕಂಥದ್ದು ಡಿಸ್ಕಸ್ ಮಾಡಿ ಮನವಿ ಕೊಡೋನು. ಇದ ವಿಷಯ. ಅದಕ್ಕೆ ನಾವ್ಯಾರು ಕೂಡ ಗೊಂದಲ ಮಾಡುವಂಥದ್ದಾಗ್ಲಿ ಮಾಡಬಾರ್ದು. ಸ್ಪಷ್ಟತೆಯಿಂದ ನಾವು ಏನ್ ಕೇಳ್ತೀವಿ ಅಂತಕ್ಕಂಥದ್ದು ಅವರು ಹೇಳುವ ಏನೇ ಹೇಳವ್ರು, ಏನೇ ಹೇಳಿದ್ರು ಸುದ ತಾವು ಶಾಂತ ರೀತಿಯಿಂದ ಕುಳಿತುಕೊಳ್ಳಿ. ಜಿಲ್ಲಾಧಿಕಾರಿಗಳಿಗೆ ಕೊಡುವಂತ ಮನವಿ ಏನಂತ ಹೇಳಿತ್ತಂದ್ರ, ಜಮಖಂಡಿ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವ ಶುಲ್ಕವನ್ನು ಶಾಲಾ ಸರ್ಕಾರಿ ಕಚೇರಿಗಳ ಮುಂದೆ ನಾಮಫಲಕವನ್ನು ಅಳವಡಿಸಬೇಕು. ಒಂದೇ ಇಲಾಖೆ ಅಲ್ಲ, ಜಮಖಂಡಿ ತಾಲೂಕಿನ ಎಲ್ಲಾ ಇಲಾಖೆ ಒಳಗ ಸರ್ಕಾರಿ ಕಚೇರಿಗಳ ಮುಂದ ಸರ್ಕಾರ ನಿಗದಿಪಡಿಸಿದ ಸಮಯದೊಳಗ ದಾಖಲಾತಿಗಳನ್ನ ಒದಗಿಸಬೇಕು. ಒಂದು ಸರ್ವೆ ಆಫೀಸ್ಗೆ ನಾವು ಹೋಗಿರ್ತೀವಿ, ಕಂದಾಯ ಇಲಾಖೆಗೆ ಅಂತ ಬಂದಿರ್ತೀವಿ, ಒಂದು ECF ಕೊಡೋದಿರ್ತೈತಿ, ಇಲ್ಲ ಒಂದು ಸೀಟ್ ಕೊಡೋದಿರ್ತೈತಿ, ಒಂದು ಡ ಉತ್ತಾರ ತಿಳಿ ಕೊಡೋದಿರ್ತೈತಿ, ಕೈ ಬರ ಡ ಉತ್ತಾರ. ಅದು ಸರ್ಕಾರ ನಿಮ್ಗೆ ಎಷ್ಟು ನಿಗದಿತ ಸಮಯ ಕೊಟ್ಟಿರ್ತೈತಿ. ಅದ್ರ ಶುಲ್ಕನು ಕೆಲವೊಂದು ಆಫೀಸ್ದೊಳಗೆ ಅದಾವು, ಕೆಲವೊಂದು ಆಫೀಸ್ದೊಳಗೆ ಇಲ್ಲ. ಇದ ಎಷ್ಟು ನಿಗದಿತಪಡಿಸಿದ ಸರ್ಕಾರ ಅಷ್ಟ ಶುಲ್ಕವನ್ನ ತಮ್ಮ ಇಲಾಖೆಯಿಂದ ತಮ್ಮನ್ನೊಳಗೊಂಡ ಎಲ್ಲ ಅಧಿಕಾರಿಗಳಿಗೆ ತಾವು ಸ್ಪಷ್ಟತೆಯಿಂದ ಹೇಳಬೇಕು ಮತ್ತು ನಿಗದಿತ ಸಮಯ ನಾಮಫಲಕವನ್ನು ಹಚ್ಚಬೇಕು. ಹೆಚ್ಚುವರಿಯಾಗಿ ರೈತರಿಂದ ಯಾವುದೇ ಕಾರಣಕ್ಕೂ ಯಾರು ಕೂಡ ದುಡ್ಡು ತಗೋಬಾರ್ದು. ಇನ್ನ ಸಮಯಕ್ಕೆ ಸರಿಯಾಗಿ
ಕಚೇರಿಗಳಿಗೆ ಅಧಿಕಾರಿಗಳು ಕಡ್ಡಾಯವಾಗಿ ಸರಿಯಾದ ಸಮಯ 10 ಗಂಟೆನೋ 10:30 ಇಷ್ಟ ಐತಿ, ಅದನ್ನ ತಾವು ಸರಿಯಾದ ಸಮಯಕ್ಕೆ ಬರ್ಬೇಕು. ಯಾಕಂದ್ರೆ ಮೀಟಿಂಗ್ ಐತೆ ಅಂತ ಹೇಳಿ ಏನ್ ಮಾಡತ್ತಾರ್ರಿ, ಇನ್ನೊಂದು ಹಳ್ಳಿ ಒಳಗೆ PDO ಅವರಾಗ್ಲಿ ತಲಾಟಿ ಅವರಾಗ್ಲಿ ಏನ್ ಮಾಡತ್ತಾರ, ಮೀಟಿಂಗ್ ಐತ್ರಿ ಅಲ್ಲಿ ನಮಗ ಕಂದಾಯ ಇಲಾಖೆ ಒಳಗೆ ಐತೆ ಅಂತ ಹೇಳಿ ತಲಾಟಿ ಅವ್ರು ಹೇಳ್ತಾರು, PDO ಅವರು ಇಒ ಅವ್ರು ಮೀಟಿಂಗ್ ಕರೆದಾರ ಅಂತ ಹೇಳ್ತಾರೆ. ಮೀಟಿಂಗ್ ಇರಂಗಿಲ್ಲ. ಅದಕ್ಕಾಗಿ ಅದನ್ನ ತಾವು ತಿಂಗಳೊಳಗೆ ಎಷ್ಟು ಅಧಿಕಾರಿಗಳನ್ನ ಒಳಗೊಂಡು ಮೀಟಿಂಗ್ ಮಾಡ್ತೀರಿ ಅನ್ನತಕ್ಕಂಥದ್ದು ಬೋರ್ಡ್ಗೆ ಹತ್ತಿರಿ. ಅಕಸ್ಮಾತ್ ಅವ್ರು ಸುಳ್ಳು ಹೇಳಿ ಮೀಟಿಂಗ್ ಬಂದಿದ್ರ ಅಂತ ಹೇಳ್ತಾರೆ, ಅವ್ರ ಮ್ಯಾಲ ತಾವು ಶಿಸ್ತಿನ ಕ್ರಮ ಕೈಗೊಳ್ಬೇಕು. ಮುಂದ ಇನ್ನೊಂದೇನ್ ವಿಷಯ ಅಂತ ಹೇಳ್ತಂದ್ರ, ಗ್ರಾಮ ಲೇಖಾಧಿಕಾರಿಗಳು ತರ್ತಾರಲ್ಲ, ಗ್ರಾಮದೊಳಗನ ಇರಬೇಕು. ಅವ್ರಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು, ಉದಾಹರಣೆ ಬ್ಯಾಂಕ್ ಸೆಟ್ ಅಂತ ಹೇಳಿರ್ತೈತಿ, ಒಂದು ಖಾತೆ ಉತ್ತಾರ, ಪಂಚಮತ್ತಿಗೆ ಮತ್ತ ಹಾತ್ ನಕಾಶಿ, ಈ ತರ ಹಲವಾರು ಬ್ಯಾಂಕ್ ಸೆಟ್ ನಮಗ ಅವಶ್ಯ ಇರ್ತಾವಲ್ಲ. ಆ ಡಾಕ್ಯುಮೆಂಟ್ಸ್ ನಾವು ಏನಾಗ್ಬಿಟ್ಟತಿ ಇಲ್ಲಿ ಹಳ್ಳಿ ಒಳಗ ಜಮಖಂಡಿಗೆ ಬರ್ಬೇಕು. ಜಮಖಂಡಿ ಒಳಗ ಒಂದೊಂದು ರೂಮ್ ಮಾಡ್ಯಾರ. ಆ ಜಮಖಂಡಿಯಾಗ ಬಂದು ನಾವು ತಗೋಬೇಕು, ಅಥವಾ ನಮ್ಮ ಗ್ರಾಮ ವ್ಯಾಪ್ತಿ ಒಳಗ ಅವ್ರಿಗೆ ಕೊಡಾಕ ಏನ್ ನಿಮ್ಮಲ್ಲಿ ಸರ್ಕಾರದಿಂದ ನಿಯಮಾನುಸಾರ ಏನೇನ ರೂಲ್ಸ್ ಅದಾವನು ಅಂತದ್ದು ತಾವು ಸ್ಪಷ್ಟಪಡಿಸ್ಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊತೀವಿ. 3 ವಿಷಯ ಅದಲ್ಲ, ಒಂದು ನಾಮಫಲಕ, ಅದರ ಶುಲ್ಕ ಮತ್ತು ನಿಗದಿತ ಸಮಯದೊಳಗೆ ಸಂಬಂಧಪಟ್ಟಂತ ದಾಖಲಾತಿಗಳು ನಮಗೆ ಕೊಡೋದು. ಇದ್ರ ಜೊತೆಗಿನ ಗ್ರಾಮ ಲೇಖಾಧಿಕಾರಿಗಳು, ಅದರ ತಲಾಟಿಯವರು ಗ್ರಾಮದೊಳಗನ ನಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗಿತ್ತು, ಅಥವಾ ಅವರು ಸಿಟಿ ಒಳಗೆ ಇರ್ತಾರೋ ನಾವೇ ಎಲ್ಲ ಕೆಲಸ ತಾವು ಸ್ವಲ್ಪ ಈ ಸಭೆ ಕೇಳಿ ತಾವು ಹೇಳಿದಂಗ ಸರ್ಕಾರದಿಂದ ಮತ್ತು ಫ್ಯಾಕ್ಟರಿಗಳಿಂದ ಏನ್ ಬರ್ತಕ್ಕಂಥದ್ದೈತಿ ಆ ಮಾಹಿತಿಯನ್ನ, ಯಾಕಂದ್ರೆ ಈ ಹಿಂದೆ ನಾವು ಒಂದು ಸಭೆ ಮಾಡಿದಾಗ ಒಂದು ಫ್ಯಾಕ್ಟರಿ ಅವ್ರು ಕೊಟ್ಟಿದ್ರು, ಇನ್ನು 2 ಫ್ಯಾಕ್ಟರಿ ಕೊಟ್ಟಿರ್ಲಿಲ್ಲ. ಈಗ ನಾವು ಈ ಸಭೆ ಒಳಗೆ ಈಗ ಡಿಸ್ಕಷನ್ ಆಗೈತೆ ಅಂದ್ಮೇಲೆ ಅದನ್ನ ಮಾಹಿತಿ ತಗೊಂಡು ತಮಗೆ ತಲುಪಿಸ್ತಕ್ಕಂಥದ್ದು ಮಾಡ್ತೀವಿ. ಈಗ ಅದೊಂದು ಹೇಳ್ತಾರೆ, ಈಗ 1 ನಿಮಿಷ ಮಾನ್ಯ ಹಿರಿಯರಿಗೂ ಹೇಳಿದ್ವಿ, ಪ್ರತಿ ವರ್ಷ ಇಲ್ಲಿರ್ತಕ್ಕಂಥ ಸಮಸ್ಯೆ ಈ ವರ್ಷ ಒಂದು ಉದ್ಭವ ಆಗಿದೆ. ಎಲ್ಲಿಪ್ಪ ಅಂತಂದ್ರೆ ನಮ್ಮ ಜುಂಜೂರು ಅಂತ ಕೇಳಿ ಅಲ್ಲಿ ಕುಡಿಯುವ ನೀರಿಂದ MVS ಅವರು ಏನು ಯೋಜನೆ ಮಾಡ್ಕೊಂಡಾಗ ಅಲ್ಲಿ ಒಂದು ಅಡ್ಡಲಾಗಿ ಒಂದು ಸೇತುವೆಯನ್ನು ಮಾಡಿ ಗೇಟ್ ಹಾಕಿ ನೀರನ್ನ ತಡೆ ಹಿಡಿದಿರ್ತಕ್ಕಂಥದ್ದು ಐತಿ. ಅದನ್ನ ನಾವು ಎಸ್ ಮೇಡಮ್ ಅವರು ಮತ್ತು ನಮ್ಮ ಅಲ್ಲಿ ಲೋಕಲ್ ಇರ್ತಕ್ಕಂಥ ಎಲ್ಲ ರೈತರು ಹೋಗಿ, ನಮ್ಮ ರೈತರು ನಾವು ಇದ್ದಾಗ ಪ್ರಶ್ನೆ ಮಾಡಿದಾಗ ನಿಮಗೆ ಕಾಯ್ದೆ ಒಳಗ ಕಾಗದದಾಗ ಏನೈತಿ ತಗೊಂಡ್ ಬರ್ರಿ ಅಂತಕ್ಕಂಥದ್ದು ಹೇಳಿದ್ರು. ಯಾರೋ ರೈತ ಇರ್ಬೋದು, ನಮ್ಮ ಹೇಳಿದ್ರಿ, ಹೇಳಿದ್ದು ಐತಿ. ಅದಾದ್ಮೇಲೆ ಇದು ಬೆಳಗಾವಿ ಜಿಲ್ಲೆ ಬಾರ್ಡರ್ನಾಗ ಆಗಿರ್ತಕ್ಕಂಥದ್ದು, ಬೆಂಗಳೂರು ಮಾಡತಕ್ಕಂಥ ಬಾರ್ಡರ್ಗೆ ಬರ್ತಕ್ಕಂಥದ್ದು. ಅದಕ್ಕೆ ನೇರವಾಗಿ DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ನಾನು ಅವ್ರ ಜೊತೆ ಮಾತಾಡಕ್ ಕೊಡಿಲ್ಲ. ಅದಕ್ಕಾಗಿ ನಾವು DC ಅವರಿಗೆ ಒಂದು ಮನವಿಯನ್ನ ಕಳಿಸಿದ್ವಿ, ಹಿಂಗೆ ಐತಿ ನಮ್ಮ ರೈತರ ಪರಿಸ್ಥಿತಿ ಅಂತ. ನಮ್ಮ ರೈತರು ಹೋಗಿ DC ಅವ್ರಿಗೂ ಇದನ್ನ ಮಾಡಿ ಬಂದರು, ಮನವರಿಕೆ ಮಾಡಿದ್ರು. ಇಮಿಡಿಯೇಟ್ ಆಗಿ DC ಅವರು RC ಅವರಿಗೆ ಮಾಹಿತಿಯನ್ನು ಮುಗಿಸಾಕ್ಲಿ, RC ಯಾವ್ದ ಡ್ಯಾಮಿಂದ ನೀರು ಬಿಡ್ತಕ್ಕಂಥದ್ದು ಎಷ್ಟು ಬಿಡಬೇಕು ಅಂತಕ್ಕಂಥ ಪ್ರಮಾಣವನ್ನ ನಿರ್ಧರಿಸೋರು ಯಾರಪ್ಪ ಅಂತಂದ್ರೆ RC ಅವರು. ಅದಕ್ಕಾಗಿ ಅವರು ಒಂದು ಎಲ್ಲ ಇಂಜಿನಿಯರಿಂಗ್, ಆ ಕಡೆ ಒಂದು ಇಂಜಿನಿಯರಿಂಗ್ ಸೂಪರಿಂಟ್ ಇಂಜಿನಿಯರು, ಡಬಲ್ಇಗಳು, AWಗಳು, ಮತ್ತೆ ನಮ್ಮ RWS ಕುಡಿಯೋ ನೀರ, ಏನು ಗ್ರಾಮೀಣ ಕುಡಿಯೋ ನೀರು ಐತಿ, ಎಲ್ಲ ಇಂಜಿನಿಯರ್ನ ಒಳಗೊಂಡಂತೆ ಇವತ್ತೇ ನೀವು ಹೋಗಿ ಜಾಗಕ್ಕೆ ಹೋಗಿ ನಮ್ಗೆ ವರದಿ ಕೊಡಂತ ಹೇಳಿದ್ರು. ಅವತ್ತ ನಾವು ಇವ್ರಿಗೂ ನಮ್ಮ ಹಿರಿಯ ರೈತರಿಗೂ ಹೇಳಿದ್ವಿ. ಅವ್ರು ಬೇರೆ ಒಂದು ಎಲ್ಲ ಕೆಲಸದಾಗಿರೋದ್ರಿಂದ ಅಲ್ಲಿ ಲೋಕಲ್ ಇರ್ತಕ್ಕಂಥ ರೈತರು ಕರ್ಕೊಂಡು ಹೋಗಿ ನಮ್ಮ ರೈತರೆಲ್ಲ ಬಹಳಷ್ಟು ನೀಟಾಗಿ ಹೇಳಿದ್ರು, ನೀವು ಯಾವ ಇದ್ರ ಮೇಲೆ ಕಟ್ಟಿದ್ರಿ, ಇದನ್ನ ಯಾವ ಯೋಜನೆ ಒಳಗಾಗೈತಿ, ಎಷ್ಟು ಎತ್ತರ ಇರಬೇಕು. ಅಲ್ಲಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದಿದ್ರು ಅವರು, 7 ಜಿಲ್ಲಾ ಮೇಲೆ ಇರ್ತಕ್ಕಂಥ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬೇರೆ ಒಂದು ಕೆಲಸ ಹೆಜ್ಜೆ ಬಂದಿದ್ರು ಅವರು. ಇಲ್ಲೇ ಏನಿದ್ರೆ ನಾನು ನೋಡ್ಕೊಂಡ್ ಬರ್ತೇನೆ ಅಂತ RC ಅವರಿಗೆ ಹೇಳಿ ಅದನ್ನ ನೋಡ್ಕೊಂಡು ಅಲ್ಲಿ ಏನು ಗೇಟ್ಗಳನ್ನು ಅಳವಡಿಸಿದಾಗ ಅದು ವೈಜ್ಞಾನಿಕವಾಗಿ ಐತೋ ಅಥವಾ ಇಲ್ಲೋ, ಎಷ್ಟು ಅಳವಡಿಸಿದ್ರೆ ಎಷ್ಟು ಅಳವಡಿಸಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು. ಮತ್ತೆ ನೀರು ಬಂತಪ್ಪ ಅಂತಂದ್ರೆ ಅವ್ರು ಎಷ್ಟು ಇಟ್ಕೋಬೇಕು, ನಮ್ಗೆ ಎಷ್ಟು ಬಿಡಬೇಕು. ಈಗ ಇಬ್ಬರಿಗಿಂತ ಒಂದು ಪ್ರಮಾಣದಲ್ಲಿ ನೀರು ಬಿಡ್ತಾರ ಅವ್ರು. ಅದಕ್ಕೆ ಒಂದು ನಾವೇನಾದ್ರೂ ಚೌಕಟ್ಟನ್ನು ನಿರ್ಮಾಣ ಮಾಡ್ಬೇಕಲ್ಲ. ಇದನ್ನ ಪ್ರತಿ ವರ್ಷ ನಮಗ ನಮ್ಮ ಈ ಭಾಗದವರಿಗೆ ಏನಾಗ್ತೈತಿ, ಅನ್ಯಾಯ ಆಗೋದೆ, ನಮ್ಮ ರೈತರಿಗೆ ಅನ್ಯಾಯ ಆಗೋದೆ. ಈ ಸಲ ಹೇಗಾಯ್ತಲ್ಲ, ಈಗಂತೂ ನೀರಂತೂ ಖಾಲಿ ಆಗೈತಿ ಕದ. ಬಟ್ ಇನ್ನು ಮುಂದೆ ಪ್ರತಿ ವರ್ಷನೂ ಇದೇ ಪರಿಸ್ಥಿತಿ ಬರಬಾರದು ಅನ್ನೋ ಉದ್ದೇಶಕ್ಕೆ ಒಂದು ತಾಂತ್ರಿಕವಾಗಿ ಒಂದು ರಿಪೋರ್ಟ್ ಅನ್ನ ತಗೊಳ್ತಾರೆ. ನಮ್ಮ AWE ನೀರಾವರಿಯವರು, EE ನೀರಾವರಿಯವರು, ಆ ಕಡೆ ಇರ್ತಕ್ಕಂಥ ತಾಂತ್ರಿಕ ಇವರು ಟೀಮು
ಎಲ್ಲರೂ ಕೂಡಿ ಏನ್ ಮಾಡಾಕ್ತಾರಪ್ಪ ಅವರು ಒಂದು ವರದಿಯನ್ನ ರೆಡಿ ಮಾಡಾಕತ್ತಾರ. ನಾನು ಈಗಾಗಲೇ ಅವ್ರ ಕರೆದು ಎಸ್ ಸಿ ಅವ್ರ ಕಡೆಯಿಂದ ಹೇಳಿಸಿದ್ದೇನೆ. ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆ ವರದಿಯಲ್ಲಿ ಅಂಶಗಳನ್ನು ಸೇರಿಸಬೇಕು. ನಮಗೆ ಎಷ್ಟು ತೊಂದರೆ ಐತಿ ಈ ನೀರು ಹಿಡಿಯೋದ್ರಿಂದ, ನಮಗೆ ಎಷ್ಟು ತೊಂದರೆ ಆಗ್ತೈತಿ, ಮತ್ತೆ ನಮ್ಗೆ ಎಷ್ಟು ಗ್ರಾಮಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತೈತಿ